ಹಾಡೋದಿಕ್ಕೆ ಬರುತ್ತೆ ತಾನೆ? ನಾನು ಹಾಡೋದಿಕ್ಕೆಲ್ಲ ಬರೋದಿಲ್ಲ ಸರ್. ಕಳ್ಳನಿವನು ಕಳ್ಳನಿವನು ಮತ್ತೆ ಚೆನ್ನಾಗಿ ಹಾಡ್ತಾನೆ ಅಂತೆಲ್ಲ ಬಿಲ್ಡಪ್ ಕೊಟ್ರಲ್ರಿ. ಅಮೂಲ್ಯೇಶ್ ಅವ್ರೆ, ನಮ್ ಬಾಸ್ಗೆ ಸ್ವಲ್ಪ ಹುಷಾರಿಲ್ಲ. ಮೊದಲನೇ ಸಲ ನಿಮ್ ಮುಂದೆ ಹಾಡ್ತಾ ಇದಾರಲ್ಲ, ಚೆನ್ನಾಗಿ ಹಾಡ್ಲಿಲ್ಲ ಅಂದ್ರೆ ಇಂಪ್ರೆಷನ್ ಹಾಳಾಗುತ್ತೆ ಅಂತ ಹಾಗೆ ಹೇಳ್ತಾ ಇದಾರೆ ಅಷ್ಟೇ. ಮದುವೆ ಮಂಟಪದಲ್ಲಿ ಹಾಡೇ ಹಾಡ್ತಾರೆ, ಯೋಚನೆ ಮಾಡಬೇಡಿ. ನಮ್ಮಮ್ಮ ನನಗೆ ಎಲ್ಲ ಅಡ್ಗೆನೂ ಅಚ್ಚುಕಟ್ಟಾಗಿ ಮಾಡೋದನ್ನ ಹೇಳ್ಕೊಟ್ಟಿದ್ದಾರೆ. ಇನ್ನ ನಿಮ್ಮನೇಲಂತೂ ಕೈಗೊಬ್ರು ಕಾಲ್ಗೊಬ್ರು ಕೆಲ್ಸದವ್ರು ಇರ್ತಾರೆ. ನಾನ್ ಅಡ್ಗೆ ಮಾಡೋ ಸಂದರ್ಭ ಬರ್ದೇ ಇರ್ಬೋದು, ಆದ್ರೆ ಕಾಲ ಯಾವಾಗ್ಲೂ ಒಂದೇ ತರ ಇರುತ್ತೆ ಅಂತ ಹೇಳೋದಕ್ಕಾಗಲ್ಲ. ಏನೋ ಸಮಸ್ಯೆ ಆಗಿ 3 ಹೊತ್ತು ನಾವೇ ಅಡುಗೆ ಮಾಡೋ ಸಂದರ್ಭ ಬರ್ಬೋದು. ಆಗ ಯಾವಾಗ್ಲೂ ನಾನೇ ಬೇಯಿಸ್ಬೇಕು, ಇವನು ಕೂತು ತಿನ್ಬೇಕು ಅನ್ನೋ ತರ ಆಗ್ಬಾರ್ದು. ಹಾಗಾಗಿ ಅಡ್ಗೆ ಮಾಡೋದನ್ನು ಸ್ವಲ್ಪ ಕಲಿಬೇಕಾಗುತ್ತೆ. ಅಯ್ಯೋ, ನೀವು ಅದ್ರ ಬಗ್ಗೆ ಯೋಚನೆ ಮಾಡಬೇಡಿ ಮಿಸ್ಟರ್ ಅಮೂಲ್ಯೇಶ್. ನಿಮಗೆ ಯಾವ ತೊಂದರೆನೂ ಆಗದಿರೋ ತರ ನೋಡ್ಕೊಳ್ಳೋ ಜವಾಬ್ದಾರಿ ನಮ್ದು. ಅದನ್ನ ನಿಮ್ ಹುಡುಗ ಹೇಳ್ಬೇಕಲ್ವಾ? ಸುಮ್ನೆ ಸರಿ ಅಂತ ತಲೆ ಅಲ್ಲಾಡ್ಸಿದ್ರೆ ಸಾಲದು. ಪ್ರಾಕ್ಟಿಕಲ್ ಆಗಿ ಅದನ್ನೆಲ್ಲ ಅಪ್ಲೈ ಮಾಡೋದಕ್ಕೆ ಗೊತ್ತಿರ್ಬೇಕು. ಯಾಕೆ ಅಂದ್ರೆ ನನ್ ಪಕ್ಕ ಪ್ರಾಕ್ಟಿಕಲ್ ಹುಡುಗಿ. ಏನೋ ಆರೋಗ್ಯದಲ್ಲಿ ಏರುಪೇರಾದ್ರೆ ಯೋಗಕ್ಷೇಮ ವಿಚಾರಿಸ್ಕೊಂಡು ನನ್ಗೆ ಬಿಸಿ ಬಿಸಿ ಸ್ಟ್ರಾಂಗ್ ಕಾಫಿ ಮಾಡ್ಕೊಡ್ಬೇಕು. ವಾಟ್? ನಾನು ನೀನು ಕಾಫಿ ಮಾಡ್ಕೊಡ್ತು? ನೋ ಪೇ. ಕಾಫಿ ಬೇಕು ಅಂದ್ರೆ ಬೇಕು ಅಂತ ಕೇಳು. ಕೆಲಸದವ್ರು ಇಷ್ಟ ಆಗೋ ರೀತಿಯಲ್ಲೇ ಮಾಡ್ಕೊಡ್ತಾರೆ. ನನಗೆ ಕಾಫಿ ಮಾಡೋಕ್ಕೆ ಬರುತ್ತಾ ಅನ್ನೋದು ನನ್ನನ್ನ ನೀನು ಒಪ್ಕೊಳ್ಳೋದಕ್ಕೆ ಕ್ರೈಟೀರಿಯಾ ಅಂತ. ನಾನ್ಸೆನ್ಸ್. ಅಮ್ಮ ತಾಯಿ, ಈ ವರ ಪರೀಕ್ಷೆನ ಇಲ್ಲಿಗೆ ನಿಲ್ಲಿಸ್ಬಿಡು. ಜಾಸ್ತಿ ಆದ್ರೆ ಬೇಕಾದ ಕೋಪ ಮಾಡ್ಕೊಳ್ತಾರೆ ಅಷ್ಟೇ. ಮತ್ತೆ ಇವ್ರನ್ನ ಈ ಸ್ಥಿತಿಗೆ ತರೋದಕ್ಕೆ ನಾವೆಲ್ಲ ಹೋರಾಡ್ಬೇಕಾಗತ್ತಷ್ಟೇ. ಇವ್ರನ್ನ ಪರೀಕ್ಷೆ ಮಾಡೋಕ್ ಹೋಗಿ ನಮಗ್ ಶಿಕ್ಷೆ ಕೊಡ್ಬೇಡ ಅಷ್ಟೇ. ಬರೀ ಇನ್ನು 15 ದಿನ ಅಂತ ಹೇಳ್ತಾ ಇದ್ದಾರೆ. ಏನ್ ಮಾಡೋದು? ಇನ್ನು 15 ದಿನ ಇದೆ ಅಷ್ಟೇ. ಅದು ಇದು ಕೆಲಸದಲ್ಲಿ ಕಳೆದೋಗುತ್ತೆ. ಸುಮ್ಮನೆ ಒಪ್ಕೊಂಬಿಡಿ. ಇನ್ನು ತಕರಾರು ತೆಗೆದು ಮದುವೆನ ಮುಂದಕ್ಕೆ ಹಾಕಿದ್ರೆ ಕಷ್ಟ ಆಗುತ್ತೆ. ಆಯ್ತು ಬರೀ, ನೀನು ಹೇಳ್ದಾಗೆ ಆಗಲಿ. ಪುರೋಹಿತ್ರೆ, ನೀವು ಹೇಳ್ತಾರ ಮುಹೂರ್ತ ನಮ್ಗೆ ಒಪ್ಪಿಗೆ ಆಗಿದೆ. ಸರಿ, ನಿಮ್ಗೆ ಯಾವ್ದಾದ್ರು ಅಭ್ಯಂತರ ಇದೆಯಾ? ನಮಗೇನು ಸಮಸ್ಯೆ ಇಲ್ಲ ಅಲ್ವಾ ಸುಹಾಸಿನಿ? ನಾಳೆ ಒಂದಿನ ಬಿಟ್ಟು ನಾಡಿದ್ದೇ ನಿಶ್ಚಿತಾರ್ಥ ಅಂದ್ರು ನಮಗೇನು ಸಮಸ್ಯೆ ಇಲ್ಲ ಅಲ್ವಾ ಸುಹಾಸಿನಿ? ಇದಕ್ಕಿಂತ ಒಳ್ಳೆ ಅವಕಾಶ ಸಿಗಲ್ಲ. ಹೇಗಾದ್ರೂ ಮಾಡಿ ಈ ಡೇಟ್ ಬೇಡ ಅಂತ ಮುಂದಕ್ಕೆ ಹಾಕ್ಸಿ ಆ ಅಮೂಲ್ಯ ಈ ಮನೆಗೆ ಬರೋದನ್ನ ತಡಿಲೇಬೇಕು. ಇವಳು ಸುಮ್ಮನೆ ಇದ್ದಾಳೆ ಅಂದರೆ ಅದಕ್ಕಿಂತ ದೊಡ್ಡ ಅನಾಹುತ ಇನ್ನೊಂದಿಲ್ಲ. ಇವಳು ಬಾಯಿ ಬಿಟ್ಟರೆ ನಾವು ಕೆಡ್ತೀವಿ. ನನಗೆ ಯಾಕೋ ಈ ದಿನ ಬೇಡ ಅಂತ ಅನ್ನಿಸ್ತಾ ಇದೆ.
ನೀವೇನ್ ಗಾಬರಿ ಆಗ್ಬೇಡಿ. ಇವಳು ಹೇಳಿದ್ದು ಅದಕ್ಕೂ ಮೊದಲೇ ಒಳ್ಳೆ ಮುಹೂರ್ತ ಸಿಗುತ್ತಾ ಅಂತ. ನಮ್ಮ ವೇದಾಂತ ಕನಸು ಆದಷ್ಟು ಬೇಗ ಈಡೇರ್ಬೇಕು, ತಡ ಆಗ್ಬಾರ್ದು ಅಂತ ಇವಳ ಅಭಿಪ್ರಾಯ ಅಲ್ವೇನೆ? ಹಾ ಹೌದು. ಕ್ಷಮಿಸಿಮ್ಮ, ಅದಕ್ಕಿಂತ ಮೊದಲು ಹೇಗೆ ನೋಡಿದ್ರು ಯಾವ ಮುಹೂರ್ತಾನೂ ಇಲ್ಲ. ಹಾಗಿದ್ರೆ ನಮ್ಮನ್ನ ಕೇಳೋದೇನಿದೆ? ನೀವು ಹೇಳಿದ ದಿನ ನಮ್ಗೆ ಒಪ್ಪಿಗೆ ಆಗಿದೆ, ನೀವೆಲ್ಲ ತಯಾರಿ ಮಾಡ್ಕೊಂಬಿಡಿ. ಸರಿನಮ್ಮ, ಎಲ್ಲವನ್ನೂ ಅವತ್ತು ಇಲ್ಲಿಗೆ ತರೋದಲ್ವಾ? ಬೇಡ ಬೇಡ, ನಮ್ಮ ಕುಲದೇವರ ದೇವಸ್ಥಾನದಲ್ಲೇ ನಿಶ್ಚಿತಾರ್ಥ ಆಗ್ಬೇಕು. ಅದು ಒಳ್ಳೇದೇ. ಪೂಜೆ ಪರಿಕರಗಳನ್ನ ವ್ಯವಸ್ಥೆ ಮಾಡೋದು ಏನ್ ದೊಡ್ಡ ಸಮಸ್ಯೆನೇ ಅಲ್ಲ. ಅಮ್ಮ ಅಮ್ಮ ಅಂತ ನಾನೇ ನಿನ್ನ ಇಲ್ಲಿ ಕರ್ಸಿದ್ದು, ಆದ್ರೆ ಈಗ ನನ್ನ ವಿರುದ್ಧನೇ ನಿಂತು ಬಿಟ್ಟಿದ್ಯಾ ಅಲ್ವಾ? ನನ್ನ ಬಾಯ್ ಮುಚ್ಚೋಷ್ಟು ಅತಿಯಾಗಿ ಆಡ್ತಾ ಇದ್ಯಾ? ನೋಡ್ಕೋತೀನಿ. ಹೀಗ್ರೆ ಈಗ ಸಂತೋಷನಾ? ಹೆಣ್ಣು ಹೆತ್ತವ್ರ ಕನಸು ಇದೆ ಅಲ್ವಾ ಶ್ರೀಧರ್ ಅವರೇ? ಏನ್ ಯೋಚನೆ ಮಾಡ್ತಿದ್ದೀರಾ ಮಿಸ್ಟರ್ ಅಮೂಲ್ಯೇಶ್? ನಡೀತಿರೋದು ವರ ಪರೀಕ್ಷೆ, ಪ್ರಶ್ನೆ ಕೇಳ್ಬೇಕಾಗಿರೋದು ನಾವು. ಕೇಳ್ದಷ್ಟು ಉತ್ತರ ಕೊಡಿ, ನಮಗೆ ಪ್ರಶ್ನೆ ಮಾಡಬೇಡಿ. ನಮ್ಮ ಬಾಸು 100 ಜನಕ್ಕೆ ಇಂಟರ್ವ್ಯೂ ತಗೊಂಡಿದ್ದಾರೆ. ಆದ್ರೆ ಮುಂದೊಂದು ದಿನ ಅವರು ಈ ಲೆವೆಲ್ಗೆ ಇಂಟರ್ವ್ಯೂ ಕೊಡೋ ಸಮಯ ಬರುತ್ತೆ ಅಂತ ನಾನು ದೇವರಣೆ ಅನ್ಕೊಂಡೇ ಇರಲಿಲ್ಲ. ನೋಡಿ, ನಮ್ದು ತುಂಬಿದ ಕುಟುಂಬ, ಅದರಲ್ಲೂ 4 ಜನ ಹೆಣ್ಮಕ್ಳಿರೋ ಮನೆ. ಲೇಡೀಸ್ ಹಾಸ್ಟೆಲ್ ತರದ ಫ್ಯಾಮಿಲಿ ಸಂಬಂಧ ಸಿಗೋದಕ್ಕೆ ನೀವು ಪುಣ್ಯ ಮಾಡಿದ್ರಿ. ಇದು ಲೇಡೀಸ್ ಹಾಸ್ಟೆಲ್. ವಾರ್ಡನ್ನು ಎಂಗೇಜ್ಮೆಂಟ್ ಫಿಕ್ಸ್ ಮಾಡಕ್ ಹೋಗಿದಾರಷ್ಟೇ. ನಾವು ಕತ್ತೆಗೆ 100 ಗ್ರಾಂ ಬಂಗಾರ ಹಾಕಿ ಅಂತ ಕೇಳಲ್ಲ. ಅದು ತಕ್ಷಣ ಅಂತ ಎಕ್ಸ್ಪೆಕ್ಟ್ ಮಾಡೋ ಜನ ಅಲ್ಲ. ರೆಸ್ಪೆಕ್ಟೆಡ್ ಫ್ಯಾಮಿಲಿ ನಮ್ದು. ಆದ್ರೆ ನಾವು ನಿಮ್ ಮನೆಗೆ ಬಂದ್ಮೇಲೆ ನಮಗ್ ರೆಸ್ಪೆಕ್ಟ್ ಅಲ್ಲಿ ಯಾವ ಕೊರತೆನೂ ಆಗ್ಬಾರ್ದು. ನಮ್ದು ತುಂಬಾ ರೆಸ್ಪೆಕ್ಟೆಡ್ ಫ್ಯಾಮಿಲಿ, ಅದಕ್ಕೆಲ್ಲ ಏನ್ ಕೊರತೆ ಇಲ್ಲ. ಒಳ್ಳೇದು. ನಾವು ಕೈಗೆ ವಜ್ರದ ಉಂಗ್ರ ಹಾಕಿ ಅಂತ ಕೇಳಲ್ಲ. ಆದ್ರೆ ಕಷ್ಟದ ಸಂದರ್ಭದಲ್ಲಿ ವಜ್ರದ ತರನೇ ನನ್ನ ಜೊತೆ ಗಟ್ಟಿಯಾಗಿ ನಿಲ್ಬೇಕು. ಅದಕ್ಕೊಪ್ಕೆನಾ? ನಮ್ದು ಕಸ್ತೂರಿ ನಿವಾಸದ ವಂಶದ ತರ ಒಂದು ಸಲ ಕೈ ಹಿಡಿದ್ರೆ ಬಿಡೋ ಮಾತೇ ಇಲ್ಲ. ನಮ್ ವೇದಾಂತವ್ರು ಈ ಉಪೇಂದ್ರ ಸಿನಿಮಾದಲ್ಲಿ ಬರ್ತಾರ ನಾನು ಕ್ಯಾರೆಕ್ಟರ್ ಆ ತರ ಒಳಗೊಂದು ಹೊರಗೊಂದು ಇಲ್ವೇ ಇಲ್ಲ. ಏನಿದ್ರು ಡೈರೆಕ್ಟ್ ಆಗಿ ಹೇಳ್ತಾರೆ. ಉಪ್ಪಿಟ್ಟು ಉಪ್ಪಿ 3 ಉಪ್ಪಿ 3 ಉಪ್ಪಿ 4 ಎಲ್ಲ. ಆಗ್ಲಿ, ನಾವ್ ನಿಮ್ಮ ಹತ್ರ ಮುತ್ತಿನ ಸರ ಎಲ್ಲ ಕೇಳಲ್ಲ. ಆದ್ರೆ ದಿನಕ್ಕೆ ಒಂದು 100 ಮುತ್ತು ಕೊಡಬೇಕು ಅಂತ ಹೇಳಕ್ ಬಂದ್ರಿ ತಾನೆ. ಯೋಚನೆ ಮಾಡಬೇಡಿ, ಈ ಮುತ್ತು ಅನ್ನೋದು ಒಂಥರ ತಣ್ಣೀರ್ ಸ್ನಾನ ಇದ್ದಂಗೆ. ಸ್ಟಾರ್ಟಿಂಗ್ ಮಾತ್ರ ಚಳಿ ಆಗುತ್ತೆ, ಆಮೇಲೆ ಅಭ್ಯಾಸ ಆಗೇ ಬಿಡುತ್ತೆ. ಈ ಅಧಿಕ ಪ್ರಸಂಗಿಗೂ ನಿಮ್ಗೂ ಏನ್ ಸಂಬಂಧ? ಯಾಕೆ ಮಧ್ಯೆ ಮಧ್ಯೆ ಮಾತಾಡ್ತಾನೆ? ಅವರು ಸ್ವಲ್ಪ ಹಾಗೇನೆ, ನೀವು ಅದನ್ನೆಲ್ಲ ಮನ್ಸಿಗೆ ಹಾಕೋಬೇಡಿ. ಆಯ್ತು, ನಾನೇನ್ ಮುತ್ತಿನ ಸರ ಕೇಳಲ್ಲ. ಆದ್ರೆ ನನಗ್ ಬೇಕು ಅಂದಾಗ ನನಗ್ ಮುತ್ ಬೇಕು. ಬೇಜಾರಾದಾಗ್ಲೂ ಅದು ಸಿಗ್ಲೇಬೇಕು. ಇದನ್ನೇ ಅಲ್ವಾ ನಾನು ಹೇಳಿದ್ದು. ಇದಕ್ಕೆ ನಮ್ಮ ಹುಡುಗನೇ ಉತ್ತರ ಕೊಡ್ಬೇಕು. ನಿಮಗೆ ಒಪ್ಪಿಗೆ ಅಲ್ಲ ವೇದಾಂತ್? ಓಕೆ. ಇದಕ್ಕೆ ಯಾರು ತಾನೇ ಇಲ್ಲ ಅಂತಾರೆ.
ಇರೋದ್ರಲ್ಲಿ ಇದೇ ಮೋಸ್ಟ್ ಬ್ಯೂಟಿಫುಲ್ ಕಂಡೀಷನ್. ಕೊರ್ಕೆ ಹೊಡೋದಕ್ಕೆಲ್ಲ ನಾನು ಡಿವೋರ್ಸ್ ಕೊಡಲ್ಲ. ಆದ್ರೆ ನಿದ್ದೆ ಗಣ್ಣಲ್ಲಿ ಅವ್ನ ಮೈ ಮೇಲೆ ನಾನು ಕಾಲು ಹಾಕೊಂಡ್ ಮಲಗಿದ್ರೆ ಅವನನ್ನ ಆಚೆ ತಳ್ಳಿ ಮಂಚದ ಕೆಳಗಡೆ ಬಿಸಾಕ್ಬಾರ್ದು. ಆಕ್ಚುಲಿ ಕಂಡೀಷನ್ ಹೋಗ್ತಾ ಇರೋ ದಾರಿ ನೋಡಿದ್ರೆ ನೆಕ್ಸ್ಟ್ ಕಂಡೀಷನ್ ಕೇಳಿಸ್ಕೊಳ್ಳೋದಕ್ಕೆ ಹುಡುಗ ಹುಡುಗಿ ಇಬ್ಬರೇ ಇರೋದು ಒಳ್ಳೇದು ಅನ್ಸುತ್ತೆ. ಇವ್ರೇನ್ ಒಂದೇ ಒಂದ್ ಮಾತಾಡಿದ್ರು ನನ್ಗೆ ಈ ಸಂಬಂಧನೇ ಬೇಕಾಗಿಲ್ಲ. ಇಲ್ಲ 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 ಮಿಸ್ಟರ್ ಅಮೂಲ್ಯೇಶ್, ಕೂಲ್ ಡೌನ್ ಕೂಲ್ ಡೌನ್. ಇಷ್ಟೆಲ್ಲ ಆದ್ಮೇಲೆ ಅವರೇನು ಮಾತಾಡಲ್ಲ ಬಿಡಿ. ನನಗೆ ಅಳು ಬರೋದು ಅಪರೂಪ, ಆದ್ರೆ ಅಳು ಬಂದ್ರೆ ಅವ್ನು ನನಗೆ ನಗ್ಸ್ಬೇಕು. ನಾನ್ ಕೋಪ ಮಾಡ್ಕೊಂಡು ಮುಷ್ಟಿ ಕಟ್ ಹೊಡೆದಾಗ ಅವ್ನು ನನಗೆ ತಿರುಗಿಸಿ ಹೊಡಿಬಾರ್ದು. ನನ್ನ ಎದುರುಗಡೆ ಮಾತ್ರ ಡೀಸೆಂಟ್ ಆಗಿದ್ರೆ ಸಾಲ್ತು. ಒಬ್ನೇ ಇದ್ದಾಗ್ಲೂ ಬೇರೆ ಹುಡುಗಿನ ಕಣ್ಣೆದ್ ಕೂಡ ನೋಡ್ಬಾರ್ದು. ಈ ವಿಷಯದಲ್ಲಿ ನಮ್ ಬಡ ಬಾಸು ಶ್ರೀರಾಮಚಂದ್ರ ಇದ್ದಂಗೆ. ಇವರು ನಿಮ್ಮನ್ನೇ ನೋಡಿದ್ದು ಲಾಸ್ಟ್, ಫಸ್ಟ್, ಮಿಡಲ್. ಒಳ್ಳೇದು. ಅದೇ ತರ ಇವನಿಗೆ ನಾನೇ ವೈಫು, ನಾನೇ ಲೈಫ್ ಆಗಿರ್ಬೇಕು. ಇವನ್ ಜೀವನದಲ್ಲಿ ನಾನೇ ಮೊದಲನೇ ಹುಡುಗಿ ಆಗಿರ್ಬೇಕು. ನಾನೇ ಕೊನೆಯವಳು ಕೂಡ ಆಗಿರ್ಬೇಕು. ಅದನ್ನೀಗಾಗ್ಲೇ 1000 ಸಲ ಹೇಳಾಗಿದೆ. ಆಯ್ತು, ನಾನು ಕೇಳಿಸ್ಕೊಂಡಿದ್ದೀನಿ. ಮದ್ವೆಗೂ ಮುಂಚೆ ಎಲ್ಲಾನು ಚೆನ್ನಾಗೇ ಇರುತ್ತೆ, ಆದ್ರೆ ಮದ್ವೆ ಆದ್ಮೇಲೂ ಕೂಡ ಜೀವನ ಕ್ಯೂರಿಯಸ್ ಆಗೇ ಇರ್ಬೇಕು, ಬೋರ್ ಆಗ್ಬಾರ್ದು. ನನ್ನ ಕೈಲಾದಷ್ಟು ಕ್ಯೂರಿಯಾಸಿಟಿನ ಉಳಿಸ್ಕೋತೀನಿ. ಪ್ರೀತಿ ಪ್ಯೂರ್ ಆಗಿದ್ರೆ ಲೈಫ್ ಬೋರ್ ಆಗೋದಿಲ್ಲ. ಪರವಾಗಿಲ್ವೇ, ನಿಮ್ ಹುಡುಗ ತುಂಬಾನೇ ಚೆನ್ನಾಗಿ ಮಾತಾಡ್ತಾನೆ. ನೀವೆಲ್ಲರೂ ಚೆನ್ನಾಗಿ ಕ್ಲೋಸ್ ಆಗಿದ್ದೀರಾ ಅನ್ಸುತ್ತೆ. ನಾವು ಪ್ರೀತಿ ಮದ್ವೆ ಆಗ್ತಿರೋರು. ಲವ್ ಮ್ಯಾರೇಜ್ ಅಂದ್ಮೇಲೆ ಫ್ಯಾಮಿಲಿ ಸಪೋರ್ಟ್ ತುಂಬಾನೇ ಇಂಪಾರ್ಟೆಂಟ್. ನಮ್ಮಿಬ್ರು ಮಧ್ಯೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬಂದ್ರೆ ನೀವೆಲ್ಲರೂ ನಮ್ ಜೊತೆ ನಿಂತು ಇದೇ ರೀತಿ ಸಪೋರ್ಟ್ ಮಾಡ್ಬೇಕು. ಅದೆಲ್ಲ ನೀವು ಕೇಳ್ಬೇಕಾ ಮಿಸ್ಟರ್ ಅಮೂಲ್ಯೇಶ್? ಅದು ಯಾವಾಗ್ಲೂ ಇದ್ದೇ ಇರುತ್ತೆ. ತುಂಬಾ ಸಂತೋಷ. ಕೊನೆಯದಾಗಿ ಕೆಲವು ಕಂಡೀಷನ್ಸ್ ಇದೆ, ಹೇಳ್ಬಿಡ್ತೀನಿ. ರೋಡ್ ಸೈಡ್ ಪಾನಿಪುರಿ ತಿನ್ನೋದಕ್ಕೆ ನಕ್ರ ಮಾಡೋ ಹಾಗಿಲ್ಲ. ಮಾಡಲ್ಲ. ವಿದ್ಯಾರ್ಥಿ ಭವನ್ ಮಸಾಲೆ ದೋಸೆ ತಂದ್ಕೊಡೋದಕ್ಕೆ ಮರೆಯೋ ಹಾಗಿಲ್ಲ. ಮರಿಯಲ್ಲ. ನಮ್ದು ಮಾತ್ ಜಾಸ್ತಿ, ರಿಲೇಟಿವ್ಸ್ ತಪ್ಪು ತಿಳ್ಕೊಳ್ತಾರೆ, ಸೈಲೆಂಟ್ ಆಗಿರು ಅಂತ ಹೇಳೋ ಹಾಗಿಲ್ಲ. ಅನ್ನಲ್ಲ. ನಾನು ಮನೆ ಸೆಕ್ಯೂರಿಟಿಗೂ ಅಣ್ಣ ಅಂತಾನೆ ಕರೆಯೋದು. ಆ ಓನರು ಸ್ವಲ್ಪ ಡಿಗ್ನಿಟಿ ಮೇಂಟೈನ್ ಮಾಡು ಅನ್ನೋ ಹಾಗಿಲ್ಲ. ಖಂಡಿತ ಅನ್ನಲ್ಲ. ನಮ್ಮ ಅಪ್ಪ ಅಮ್ಮನ್ ಕೂಡ ತನ್ನ ಅಪ್ಪ ಅಮ್ಮ ಅನ್ಕೋಬೇಕು. ಖಂಡಿತ. ಆದ್ರೆ ಮಗಳಾಗಿರೋ ನಿಮ್ಮನ್ನ ತಂಗಿ ಅಂತ ಮಾತ್ರ ಅನ್ಕೊಳ್ಳಲ್ಲ. ಬನ್ನಿ, ನೀವು ಕೂತ್ಕೊಳ್ಳಿ ಕೂತ್ಕೊಳ್ಳಿ. ಇನ್ನು ಖಂಡಿತ ಅವ್ನು ಮುಂಗ್ ಮಾತಾಡಕ್ ಬಿಡಲ್ಲ. ಸುಮ್ಮನೆ ನಿಂತ್ಕೊಳ್ರಿ. ನೀವು ಕೂತ್ಕೊಳ್ಳಿ ಅಮೂಲ್ಯೇಶ್, ಕೂತ್ಕೊಳ್ಳಿ. ಕೂಲ್. ನಾನು ಇಷ್ಟೆಲ್ಲ ಕಂಡೀಷನ್ಗೆ ನಿಮ್ಗೆ ಒಪ್ಕೆ ಅಂದ್ರೆ ನನ್ಗೂ ನಿಮ್ ಹುಡ್ಗ ಒಪ್ಕೆ. ವೇದಾಂತ್, ನಿಮ್ಗೂ ಒಪ್ಪಿಗೆ ಇದೆ ಅಂತ ಹೇಳ್ಬಿಡಿ. ಇವಳು ಇಷ್ಟೋ ತನಕ ಹೊಸದು ಅನ್ನೋದ್ ರೀತಿ ಯಾವುದೂ ಹೇಳಿಲ್ಲ. ಇದೆಲ್ಲ ನನಗೆ ಯಾವತ್ತೂ ಓಕೆ. ಆಯ್ತಲ್ಲ ಮಿಸ್ಟರ್ ಅಮೂಲ್ಯೇಶ್, ಸಂಬಂಧ ಕೂಡ ಬಂತು. ಹಾಗೆ ಅಂತ ದೇವ್ರ ದಿನದಿಂದ ಸಂಬಂಧ ಒಪ್ಕೆ ಆಯ್ತು. ಇವತ್ತು ನೀವೆಲ್ಲ ನಮ್ಮ ಮನೇಲಿ ಊಟ ಮಾಡ್ಕೊಂಡು ಹೋಗ್ಬೇಕು. ಸೂಪರ್ ನೀವು ಮಿಸ್ಟರ್ ಅದಿತೇಶ್. ನಾವು ಇದೇ ಎಕ್ಸ್ಪೆಕ್ಟೇಷನ್ ಅಲ್ಲೇ ಬಂದಿದ್ವಿ. ನನ್ನ ಆದಿತ್ಯೇಶ ಇಲ್ಲ, ಅವಳ ಅಮೂಲ್ಯೇಶ ಇಲ್ಲ. ನನ್ನ ಆದಿತ್ಯ, ಅವಳ ಅಮೂಲ್ಯ. ಆಟ ಮುಗೀತು. ಓಕೆ ಮಿಸ್ ಕುಂಬ್ಳುಕಾಯಿ. ನಿನಗೆ ಈಗ ಸಮಾಧಾನ ಆಯ್ತಾ? ನಾನೆಲ್ಲ ತರ್ಲೆಗಳಿಗೆ ನೀನ್ ಮೊದ್ಲು ಇಲ್ಲ ಅಂದ್ರು ಆಮೇಲೆ ಅದನ್ನ ನೆರವೇರಿಸ್ಬೇಕು, ಆಯ್ತಾ? ಇಲ್ಲ ಅಂದ್ರೆ ನಂದು ಅತೃಪ್ತ ಆತ್ಮ ಆಗ್ಬಿಡುತ್ತೆ ಅಷ್ಟೇ. ಸರಿ ಸರಿ, ಎಲ್ಲ ನೆರವೇರಿದ್ದಾಯ್ತಲ್ಲ. ಬನ್ನಿ ನೈವೇದ್ಯಕ್ಕೆ ರೆಡಿ ಮಾಡ್ಕೊಂಡ್ಬಿಡೋಣ. ಬನ್ನಿ 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 ಬನ್ನಿ. ಸರಿ, ನಾವೇನ್ ಬರ್ತೇವೆ. ಇರಿ ಬೀಗ್ರೆ, ತುಂಬಾ ಅಪರೂಪಕ್ಕೆ ಬಂದಿದ್ದೀರಾ, ಊಟ ಮಾಡ್ಕೊಂಡು ಹೋಗ್ಬೋದಲ್ವಾ? ಯಾಕೆ, ಮನೆಯವರೆಲ್ಲ ಇಲ್ಲಿಗೆ ತುಂಬ್ತಾ ಇದಾರಲ್ಲ, ಪರ್ಮನೆಂಟ್ ಆಗಿ ಎಲ್ಲರೂ ಇಲ್ಲೇ ಬಂದು ಇದ್ಬಿಡ್ಲಿ ಬಿಡಿ. ಇಲ್ಲ ಶ್ರೀಧರ್ ಅವರೇ, ಇನ್ನೊಂದ್ಸಲ ಬರ್ತೀವಿ. ನಿಮಗೆ ಗೊತ್ತಲ್ಲ, ಮೆಸ್ ಕೆಲಸ ಇರುತ್ತೆ, ಹಾಗೆ ಬಿಟ್ಟು ಬರೋಕ್ಕಾಗಲ್ಲ. ಇನ್ನು ಒಂದು ಸಲ ಅಲ್ಲ ಪರಿಮಳ, ಇನ್ನು ಯಾವಾಗ್ಲೂ ಬರ್ತಾನೆ ಇರ್ಬೇಕು.
ಈಗ ನಿನಗಿದ್ದು ಎರಡೆರಡು ಹೆಣ್ಮಕ್ಳ ಮನೆ. ಇನ್ನೂ ಅದಾಗಿಲ್ಲ, ಆಗಕ್ಕೆ ನಾನು ಬಿಡೋದು ಇಲ್ಲ. ನಿಶ್ಚಿತಾರ್ಥಕ್ಕೆ ಏನು ಜಾಸ್ತಿ ಖರ್ಚು ಮಾಡೋದಕ್ಕೆ ಹೋಗ್ಬೇಡಿ. ಮದುವೆ ನಿಶ್ಚಿತಾರ್ಥ ಎರಡು ಸಿಂಪಲ್ ಆಗಿ ಮಾಡೋಣ. ಈ ವಿಚಾರದಲ್ಲಿ ಮತ್ತೆ ಇನ್ಯಾವ ಮಾತುಕತೆನೂ ಇರಲ್ಲ. ನಾವೆಲ್ಲ ತೀರ್ಮಾನ ಮಾಡೇ ಹೇಳ್ತಾ ಇದ್ದೀವಿ. ನಮ್ಗೆ ನಿಮ್ ಮನೆ ಮಗಳು ಬೇಕು, ನಿಮ್ ಪ್ರೀತಿ ಸಂಬಂಧ ಬೇಕು ಅಷ್ಟೇ. ಅರ್ಥ ಆಯ್ತಲ್ವಾ? ನೀನೇನಾದ್ರೂ ಬೇಕು ಅಂತ ಹೇಳಿದ್ರು ಕೊಡೋಕೆ ಅವ್ರ ಹತ್ರ ಏನೂ ಇಲ್ಲ. ಭಿಕಾರಿಗಳು. 4 ಹೆಣ್ಮಕ್ಳನ್ನ ಹೆತ್ತು ಶ್ರೀಮಂತರಾಗಬೇಕು ಅಂತಿದ್ದಾರೆ. ಛೇ, ನಾಚಿಕೆ ಆಗಬೇಕು. ನೀವೀಗ ಬಸ್ಸಲ್ಲಿ ಆಟೋದಲ್ಲೆಲ್ಲ ಹೋಗೋದು ಬೇಡ, ಕಾರ್ ತೆಗೆ ಕೇಳಿದ್ದೀನಿ, ಕಾರಲ್ಲೇ ಹೋಗಿ. ಅಯ್ಯೋ ಅದೆಲ್ಲ ಯಾಕೆ, ಏನು ಬೇಡ. ಬೇಕಂತ ಯಾರು ಕೇಳಿದ್ ನಿಮ್ಮನ್ನ? ಕಾರ್ ಅರೇಂಜ್ ಮಾಡಿದ್ದೀನಿ, ನೀವು ಹೋಗಿ ಕೂತ್ರಾಯ್ತು ಅಷ್ಟೇ. ಸುಹಾಸಿನಿ, ನಾವಿನ್ ಹೊರಡ್ತೀವಿ. ಸರಿ. ಸುಹಾಸಿನಿ, ಹೋಗಿ ಬನ್ನಿ. ಆಯ್ತು ನಡಿ. ಅದಿತಿ, ನೋಡ್ತಾನೆ 22 ಲಡ್ಡು ತಿಂದಲೆ, ಇವೆರಡು ಸೇರಿದ್ರೆ 2 ಡಜನ್. ನೀನ್ ಹಿಂಗೆಲ್ಲ ತಿನ್ನೋದು ಯಾರಾದ್ರೂ ನೋಡಿದ್ರೆ ರಾಕ್ಷಸಿ ಅನ್ಕೊಳ್ಳೋದ? 22 ಲಡ್ಡು ಸುಮ್ಮನೆ ತಿಂತಾ ಇದ್ದೀನಿ. ನಾನು ದಿನ ಓಡಾಡ್ಕೊಂಡು 68 ಲಡ್ಡು ಖಾಲಿ ಮಾಡ್ತೀನಿ. ಇದನ್ನು ತಿಂದು ತೇಗ್ಬಿಡು. ಸಾರ್ಥಕ, ನಿಜ ಹೇಳಿ, ಇದು ಪಕ್ಕ ಡ್ರ್ಯಾಕುಲಾ ಫ್ಯಾಮಿಲಿ ತಾನೆ? ಅದ್ರ ನಿಜ ಹೇಳೋದೇನ್ ಬಂತು? ಇದು 100% ಡ್ರ್ಯಾಕುಲಾ ಫ್ಯಾಮಿಲಿನೇ, ಡೌಟೇ ಇಲ್ಲ. ಇದೇ ಸ್ಪೆಷಲ್ ಎಫೆಕ್ಟ್. ಹುಡುಗನ್ ನೋಡಕ್ ಬಂದಿದ್ದೀನಾನೆ ಮದ್ವೆ ದಿನದ ತರ ನೀವೇ ತಿನ್ಸ್ಕೊತಿದ್ದೀರಾ? ಅಣ್ಣ, ನಿನಗ್ ಚಾನ್ಸ್ ಸಿಕ್ಕಿಲ್ಲ ಅಂತ ಯಾಕೆ ಉರ್ಕೊಳ್ತಿದ್ಯಾ? ಇದು ನಮ್ಮನೇಲಿ ಆಡಾಗಿರೋ ಹೊಸ ಶಾಸ್ತ್ರ. ಮನುಷ್ಯರಾಗಿದ್ದ ನಮ್ಮ ಬಾಸ್ನ ಹತ್ತು ಹೋಗಿ ಡ್ರ್ಯಾಕುಲಾ ಮಾಡಾಗ್ತಾ ಇದ್ದಾರೆ. ಏನ್ರಿ ಗೊಣಗ್ತಾ ಇದ್ದೀರಾ? ಏನು ಇಲ್ಲ, ಎಂತ ಫ್ಯಾಮಿಲಿ ಇದು. ಇದರಲ್ಲಿ ನನಗೂ ಒಂದ್ ಜಾಗ ಇದೆ ಅನ್ನೋದೇ ನನ್ನ ಡ್ರ್ಯಾಕುಲಾ ಭಾಗ್ಯ, ಅಲ್ಲ ಸೌಭಾಗ್ಯ. ದಬಾಯಿಸಿ ಬಾರಿಸಿ. ಇನ್ನು 4 ಮಕ್ಳು ಅನ್ನ ಇದೆ, ತಿನ್ನಿ. ಬೇಡ, ನಿನ್ ಸೂಟ್ ಚೆನ್ನಾಗಿದೆ, ನಂಗೆ ತುಂಬಾ ಇಷ್ಟ ಆಯ್ತು. ನಿನಗೆ ಇಷ್ಟ ಆಗ್ಲೇಬೇಕಲ್ವಾ? ಇದು ನಿನ್ ಸೆಲೆಕ್ಷನ್ ತಾನೆ? ತಗೊಳಪ್ಪ. ಅಪ್ಪಂಗ್ ಮಾತ್ರ ನಿನ್ ಜೊತೆ ಸೂಟ್ ತಗೊಳ್ಳೋಣ ಅನ್ಕೊಂಡಿತ್ತು. ನಿನಗೆ ಯಾವಾಗ ಸೆಲೆಕ್ಟ್ ಮಾಡಿದ್ದೀನಿ? ನಾನು ಇದನ್ನ ತಗೊಳ್ಬೇಕಾದ್ರೆ ನೀನ ಜೊತೆ ಬಂದಿದೆ ಅಂತ ನಾ ಹೇಳ್ತಿಲ್ಲ. ಬಟ್ ಇವತ್ತು ಇದನ್ನ ನಾನು ಹಾಕೊಂಡ್ ಬರ್ಲೇಬೇಕು ಅಂತ ನೀನೇ ತಾನೇ ಮನೆ ಕೊರಿಯರ್ ಮಾಡಿದ್ದು. ಒಳ್ಳೆ ಕಾಮಿಡಿ ನೀನು, ಆದ್ರೆ ನಗು ಬರ್ತಿಲ್ಲ. ಅಲ್ಲ, ಇಷ್ಟು ಕಾಸ್ಟ್ಲಿ ಸೂಟ್ನ ನಾನು ಹೇಗೆ ಪಾರ್ಸಲ್ ಮಾಡೋದಕ್ಕಾಗತ್ತೆ? ನಾನೇ ಪರ್ಚೇಸ್ ಮಾಡೋದಾಗಿದ್ದರೆ ನಿಮ್ಗೊಂದು ಕುರ್ತಾ ಕಳಿಸಿದೆ, ಆದ್ರೆ ಇಷ್ಟು ರಿಚ್ ಆಗಿರೋ ಸೂಟ್ ಅಂತೂ ಕಳಿಸ್ತಾ ಇರ್ಲಿಲ್ಲ. ಏನದು ಕೈಯಲ್ಲಿ? ಅಲ್ಗೇನಾದ್ರು ತಲುಪಿಸ್ಬೇಕಿತ್ತ? ಅವರೇ ಕಳಿಸಿದ್ದಾರೆ. ಇದು ಬರೋದಕ್ಕೂ ಮುಂಚೆ ಅಮೂಲ್ಯ ನೀನು ಫೋನ್ ಮಾಡಿ ಹೇಳಿರ್ತಾಳೆ. ನನಗೇನು ಹೇಳಿಲ್ಲ. ಏನಿದು? ಏನ್ ಕಳ್ಸಿದಾಳೆ? ನಿನಗೆ ಸರ್ಪ್ರೈಸ್ ಕೊಡ್ಬೇಕು ಅಂತ ಹೇಳಿಲ್ಲ ಅನ್ಸುತ್ತೆ. ಸಾರಿ ಕಣೋ, ನನಗೆ ಕುತೂಹಲ ತಡೆಯದೆ ಓಪನ್ ಮಾಡಿ ನೋಡ್ಬಿಟ್ಟೆ. ಇಷ್ಟು ಕಾಸ್ಟ್ಲಿ ಸೂಟ್ನ ನಾನು ಹೇಗೆ ಪಾರ್ಸಲ್ ಮಾಡೋದಕ್ಕಾಗತ್ತೆ?